ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚುನಾವಣೆಗಳು ಘೋಷಣೆ ಆಗಿವೆ, ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ. ಜೊತೆಗೆ ನೀವು ಓಡಾಡೋ ದಾರಿಗಳಲ್ಲಿ ಚೆಕ್ ಪೋಸ್ಟ್ಗಳು ಕೂಡ ಶುರುವಾಗಿವೆ. ಅಲ್ಲಿ ಪೊಲೀಸರು ಒಂದಷ್ಟು ಅಧಿಕಾರಿಗಳು ನಿಂತಿರ್ತಾರೆ. ಬಂದು ಹೋಗೋ ವಾಹನಗಳನ್ನು ಆಗಾಗ ತಪಾಸಣೆ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲಿ ಹಣ ಸೀಸ್ ಆಯಿತು, ಇಲ್ಲಿ ಲಿಕ್ಕರ್ ಸಿಕ್ತು, ಗಿಫ್ಟ್ ಕೊಡೋದಕ್ಕೆ ಸ್ಟಾಕ್ ಮಾಡಿದ್ದ ಕುಕ್ಕರು, ಸೀರೆ, ಗಿಫ್ಟ್ಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದರು ಅನ್ನೋ ಥರದ ಸುದ್ದಿಗಳನ್ನು ನೀವು ಕೂಡ ಓದ್ತಾ ಇರ್ತೀರಿ. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿ ಇವತ್ತಿನವರೆಗೆ ಕರ್ನಾಟಕದಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳಿಗೂ ಅಧಿಕ ಪ್ರಮಾಣದ ಹಣ, ಆಭರಣಗಳು, ಮದ್ಯ, ಗಿಫ್ಟುಗಳು ಇವೆಲ್ಲವುಗಳನ್ನು ಸೀಸ್ ಕೂಡ ಮಾಡಲಾಗಿದೆ. ಇಲ್ಲಿ ರಾಜಕೀಯ ಪಕ್ಷಗಳು ಹಣ ಸಾಗಾಟ ಮಾಡ್ತಾ ಇದ್ರೆ ಅಥವಾ ಬೇರೆ ಏನಾದರೂ ಗಿಫ್ಟ್ ಐಟಮ್ಗಳನ್ನು ತಗೊಂಡು ಹೋಗ್ತಾ ಇದ್ರೆ ಮಾತ್ರ ಈ ಚೆಕ್ ಪೋಸ್ಟ್ಗಳಲ್ಲಿ ಹಿಡಿಯೋದಿಲ್ಲ. ನಮ್ಮ ಹತ್ರ ಲೆಕ್ಕಕ್ಕೆ ಮೀರಿದ ಹಣ ಇದ್ದರೂ ಅವರು ಆ ಹಣವನ್ನು ಸೀಸ್ ಮಾಡ್ತಾರೆ. ಹಾಗಾದರೆ ಎಷ್ಟು ಹಣ ಇದ್ದರೆ ಸೀಸ್ ಆಗುತ್ತೆ? ರಾಜಕೀಯ ಪಕ್ಷಗಳಿಗೂ ನಮಗೂ ಸಂಬಂಧ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕೂಡ ನಮ್ಮ ಹಣನ ಅಧಿಕಾರಿಗಳು ಸೀಸ್ ಮಾಡ್ತಾರ? ಈ ಚೆಕ್ ಪೋಸ್ಟ್ಗಳು ಯಾಕೆ? ಇದನ್ನು ಯಾರು ನಿರ್ವಹಣೆ ಮಾಡ್ತಾರೆ? ಸೀಸ್ ಆದ ವಸ್ತುಗಳು ಏನಾಗತ್ವೆ? ಹಾಗೆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಎಷ್ಟು ಹಣವನ್ನು ಖರ್ಚು ಮಾಡೋದಕ್ಕೆ ಸಾಧ್ಯ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನೀತಿ ಸಂಹಿತೆ ಜಾರಿ ಆಯಿತು ಅಂದರೆ ಸರ್ಕಾರಿ ಕಾರ್ಯಕ್ರಮಗಳು ನಿಂತು ಹೋಗುತ್ತವೆ. ಸಚಿವರು, ಶಾಸಕರು ಸರ್ಕಾರಿ ವಾಹನಗಳನ್ನು ಚುನಾವಣಾ ಪ್ರಚಾರಕ್ಕೆ ಬಳಸಬಾರ್ದು, ಸರ್ಕಾರ ಜಾಹೀರಾತುಗಳನ್ನು ಕೊಡಬಾರ್ದು, ಸರ್ಕಾರಿ ಯೋಜನೆಗಳನ್ನು ಪ್ರಕಟಿಸಬಾರ್ದು, ಸರ್ಕಾರಿ ಯಂತ್ರಾಂಗವನ್ನು ಎಲ್ಲೂ ಕೂಡ ಚುನಾವಣೆಯ ಪ್ರಚಾರಕ್ಕೆ ಅಥವಾ ಇನ್ನಿತರ ಕೆಲಸಗಳಿಗೆ ರಾಜಕಾರಣಿಗಳು ಬಳಕೆ ಮಾಡಬಾರ್ದು. ಹೀಗೆ ನೀತಿ ಸಂಹಿತೆಯ ನಾನಾ ರೂಲ್ಸು ಶುರುವಾಗುತ್ತವೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಚುನಾವಣಾ ಸಮಯದಲ್ಲಿ ಮತದಾರರಿಗೆ ಹಂಚೋದಕ್ಕೆ, ಆಮಿಷ ತೋರಿಸೋದಕ್ಕೆ ಹಣ, ಹೆಂಡ ಹಾಗೂ ಇನ್ನಿತರ ಯಾವುದೇ ವಸ್ತುಗಳನ್ನು ಬಳಸುವ ಹಾಗಿಲ್ಲ, ಹಂಚೋ ಹಾಗಿಲ್ಲ. ಹೀಗಾಗಿ ಚುನಾವಣಾ ಆಯೋಗ ಅಂಥವುಗಳ ಮೇಲೆ ನಿರ್ಬಂಧವನ್ನು ಹೇರೋದಕ್ಕೆ ಪೊಲೀಸ್, ಇನ್ಕಮ್ ಟ್ಯಾಕ್ಸ್, ಇಡಿ, ವಿಜಿಲೆನ್ಸ್, ಎಕ್ಸೈಸ್, ಬ್ಯಾಂಕುಗಳು ಹೀಗೆ ನಾನಾ ಇಲಾಖೆಗಳಿಗೆ ಆದೇಶವನ್ನು ಕೊಡುತ್ತೆ. ಅವರೆಲ್ಲ ಕೂಡ ಫೀಲ್ಡಿಗೆ ಇಳಿದು ಬಿಡ್ತಾರೆ. ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ಗಳು ತಲೆ ಎತ್ತುತ್ತವೆ. ಅಲ್ಲಿ ಚೆಕಿಂಗ್ ಶುರು ಆಗೋದರ ಜೊತೆಗೆ ಸ್ಕ್ವಾಡ್ಗಳು ಕೂಡ ಕಾರ್ಯಾರಂಭ ಮಾಡುತ್ತವೆ. ಇನ್ನು ನೀವು ರಸ್ತೆಗಳಲ್ಲಿನ ಚೆಕ್ ಪೋಸ್ಟ್ಗಳು, ಅಲ್ಲಿ ನಿಂತಿರೋ ಪೊಲೀಸರನ್ನು ನೋಡಿರಬೇಕು. ಹಾಗೆ ನಿಮ್ಮ ವಾಹನ ಚೆಕ್ ಮಾಡುವಾಗ ಅವರನ್ನು ಬೈಕೊಂಡೂ ಇರ್ತೀರಿ. ನಿಮ್ಮ ಹತ್ರ ಏನೂ ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ಆದರೆ ನಿಮ್ಮ ವಾಹನದಲ್ಲಿ ಹಣ ಹಾಗೂ ಬೇರೆ ಇನ್ನೇನಾದರೂ ವಸ್ತುಗಳು ಸಿಕ್ಕಿದರೆ ಮಾತ್ರ ಇಲ್ಲದ ತಲೆನೋವಲ್ಲಿ ಶುರುವಾಗುತ್ತೆ. ಗೆಳೆಯರೆ, ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ವಾಹನಗಳಲ್ಲಿ ಅಥವಾ ನಮ್ಮ ಬಳಿ 50,000ಕ್ಕಿಂತ ಹೆಚ್ಚಿನ ಪ್ರಮಾಣದ ಹಣ ಸಿಕ್ಕರೆ ನಾವು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಧಿಕಾರಿಗಳಿಗೆ ಕೊಡಬೇಕು. ನೀವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದವರು ಅಲ್ಲ, ಆ ಹಣ ಹಂಚೋದಕ್ಕೆ ಅಥವಾ ಎಲೆಕ್ಷನ್ ಖರ್ಚಿಗೆ ತಗೊಂಡು ಹೋಗ್ತಾ ಇಲ್ಲ ಅನ್ನೋದು ಖಚಿತವಾದರೆ ಅಲ್ಲಿನ ಅಧಿಕಾರಿಗಳೇ ನಿಮ್ಮನ್ನು ಹಣದ ಸಮೇತ ಬಿಟ್ಟು ಕಳುಹಿಸ್ತಾರೆ. ಅಥವಾ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬಾರದೇ ಇದ್ದರೆ ಆ ಹಣವನ್ನು ಸೀಸ್ ಕೂಡ ಮಾಡ್ತಾರೆ. ಇನ್ನು ನಿಮ್ಮ ಬಳಿ 2 ಲಕ್ಷ ಅದಕ್ಕಿಂತ ಹೆಚ್ಚು ಹಣ ಇದ್ದರೆ, ನೀವು ಕೊಡೋ ಮಾಹಿತಿ ಹಾಗೂ ದಾಖಲೆಗಳು ಕರೆಕ್ಟಾಗಿವೆ ಅನಿಸಿದರೆ ಚೆಕ್ ಪೋಸ್ಟ್ ಅಧಿಕಾರಿಗಳು ನಿಮ್ಮನ್ನು ಬಿಟ್ಟು ಕಳುಹಿಸ್ತಾರೆ. ಆದರೆ ನಿಮ್ಮ ಬಳಿ ಇದ್ದ ಹಣ ಅಥವಾ ಚಿನ್ನದ ಬಗ್ಗೆ ಮಾಹಿತಿಯನ್ನು ತಕ್ಷಣ ಆದಾಯ ತೆರಿಗೆ ಇಲಾಖೆಗೆ ಕೊಡಲಾಗುತ್ತೆ. ಅಲ್ಲಿಂದ ನಿಮ್ಮ ಬಗ್ಗೆ ಆದಾಯ ತೆರಿಗೆಯ ಅಧಿಕಾರಿಗಳು ಕೆಲಸ ಶುರು ಮಾಡ್ತಾರೆ. ಇನ್ನು ನಿಮ್ಮ ಬಳಿ ಹಣ ಸಿಕ್ತು, ಅದರ ಜೊತೆ ನಿಮ್ಮ ವಾಹನದಲ್ಲಿ ಪಕ್ಷದ ಪಾಂಪ್ಲೆಟ್ಟು, ಬ್ಯಾನರು, ಬಾವುಟ ಇಂಥದ್ದೇನಾದರೂ ಇತ್ತು ಅಂದರೆ ಆ ಹಣದ ಬಗ್ಗೆ ನೀವು ಎಷ್ಟೇ ಸಮಜಾಯಿಷಿ ಕೊಟ್ಟರು ಅದು ಸೀಸ್ ಆಗುತ್ತೆ. ಇಲ್ಲಿ ಅಕಸ್ಮಾತ್ ನಿಮಗೆ ರಾಜಕೀಯ ಪಕ್ಷಗಳ ಜೊತೆ ಸಂಬಂಧ ಇಲ್ಲ, ಆದರೂ ನಿಮ್ಮ ಹಣ ಸೀಸ್ ಆದರೆ ಏನು ಮಾಡೋದು? ಗೆಳೆಯರೆ, ಅದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿರ್ತಾರೆ. ಜಿಲ್ಲಾ ಚುನಾವಣಾಧಿಕಾರಿ ಅಥವಾ ಜಿಲ್ಲಾಧಿಕಾರಿ ಆ ಕಮಿಟಿಯ ಮುಖ್ಯಸ್ಥರಾಗಿರ್ತಾರೆ. ಆ ಕಮಿಟಿಯ ಮುಂದೆ ನೀವು ನಿಮ್ಮ ಅಹವಾಲನ್ನು ಸಲ್ಲಿಸಿ ನಿಮ್ಮ ಹಣ ಯಾವ ರಾಜಕೀಯ ಉದ್ದೇಶಗಳಿಗೂ ಅಲ್ಲ ಅನ್ನೋದನ್ನು ಸಾಬೀತುಪಡಿಸಿ ಆ ಹಣದ ಲೆಕ್ಕ ಕೊಟ್ಟು ನೀವು ಅದನ್ನು ಬಿಡಿಸ್ಕೊಂಡು ಹೋಗ್ಬೋದು. ಇನ್ನು ಹೀಗೆ ಚೆಕ್ ಪೋಸ್ಟ್ ಅಥವಾ ಫ್ಲೈಯಿಂಗ್ ಸ್ಕ್ವಾಡ್ಗಳಿರುತ್ತವಲ್ವಾ, ಅದರಲ್ಲೊಬ್ಬ ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಧಿಕಾರಿ ಇರಬೇಕು. ಹಾಗೆ ಪೊಲೀಸ್ ಅಧಿಕಾರಿ ಇರಬೇಕು. ಪೊಲೀಸ್ ಹಾಗೂ ಒಬ್ಬ ಕ್ಯಾಮರಾಮನ್ ಕಡ್ಡಾಯವಾಗಿರಬೇಕು. ಚೆಕಿಂಗ್ ಮಾಡುವಾಗ ಅದರ ವಿಡಿಯೋ ರೆಕಾರ್ಡ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ. ಇದು ಯಾಕೆ ಹೀಗೆ ಅಂದರೆ, ವಾಹನಗಳಲ್ಲಿ ಸಿಕ್ಕಾಪಟ್ಟೆ ಹಣ ಸಿಕ್ಕಿ ಅದನ್ನು ಚೆಕ್ ಮಾಡೋರೇ ಅದುಮಿ ಬಿಡಬಾರ್ದು ನೋಡಿ. ಹೀಗಾಗಿ ಅಲ್ಲಿ ಎಲ್ಲವೂ ಕ್ಯಾಮರಾದ ಮುಂದೆನೇ ನಡಿಬೇಕು. ಇಷ್ಟಾದರೂ ಹಣ ಇರೋದು ಖಚಿತವಾದರೆ ಒಮ್ಮೊಮ್ಮೆ ಕ್ಯಾಮರಾಗಳು ಆಫ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಪ್ರಾಮಾಣಿಕತೆ ಅನ್ನೋದು ಆತ್ಮಸಾಕ್ಷಿಗೆ ಸಂಬಂಧಪಟ್ಟ ವಿಷಯ, ಅದನ್ನು ಕ್ಯಾಮರಾಗಳು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇಷ್ಟೆಲ್ಲ ಯಾಕೆ ಮಾಡ್ತಾರೆ? ಗೆಳೆಯರೆ, ಚುನಾವಣೆಗಳನ್ನು ತುಂಬ ಪಾರದರ್ಶಕವಾಗಿ ನಡೆಸಬೇಕು ಅಂತ ಚುನಾವಣಾ ಆಯೋಗ ಬಯಸುತ್ತೆ. ಇಲ್ಲಿ ಹಣ, ಹೆಂಡ ಅಥವಾ ಇನ್ಯಾವುದೇ ವಸ್ತುಗಳ ಆಮಿಷವನ್ನು ಒಡ್ಡಿ ಲಂಚ ಕೊಟ್ಟು ಮತಗಳನ್ನು ಖರೀದಿ ಮಾಡಬಾರದು. ಹೀಗಾಗಿನೇ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ಹಾಗೂ ಪಕ್ಷಗಳು ಎಷ್ಟು ಹಣವನ್ನು ಖರ್ಚು ಮಾಡಬೇಕು ಅನ್ನೋದನ್ನು ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ. ಆ ಖರ್ಚು ವೆಚ್ಚಗಳಿಗೆ ಅವರು ಲೆಕ್ಕ ಕೊಡಬೇಕು. ಹಾಗೆ ಆಯೋಗ ನಿಗದಿಪಡಿಸಿದ ಹಣಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಕೂಡ ಮಾಡಬಾರದು.
ಹಾಗಾದರೆ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯೊಬ್ಬ ಅಧಿಕೃತವಾಗಿ ಖರ್ಚು ಮಾಡಬಹುದಾದ ಹಣ ಎಷ್ಟು? ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗುತ್ತೇನೋ, ನಮ್ಮ ಮೊದಲ ಚುನಾವಣೆ ನಡೀತಲ್ಲ, ಆಗ ಅಭ್ಯರ್ಥಿಯೊಬ್ಬನಿಗೆ ಆಯೋಗ ನಿಗದಿಪಡಿಸಿದ ಚುನಾವಣಾ ವೆಚ್ಚ ಲೋಕಸಭಾ ಚುನಾವಣೆಗೆ ಬರೀ 25,000 ಮಾತ್ರ. ಬಹುಶಃ ಅವತ್ತಿಗೆ 25,000 ಅನ್ನೋದು ಕೂಡ ತುಂಬ ದೊಡ್ಡ ಮೊತ್ತ ಆಗಿತ್ತೇನೋ. ಅದು ಈಗ ಅಂದರೆ 2024 ಚುನಾವಣೆಯ ಹೊತ್ತಿಗೆ 95 ಲಕ್ಷಕ್ಕೆ ಏರಿಕೆ ಆಗಿದೆ. ಇವತ್ತು ಲೋಕಸಭಾ ಚುನಾವಣೆಗಳಲ್ಲಿ ದೊಡ್ಡ ದೊಡ್ಡ ರಾಜ್ಯಗಳ ಅಭ್ಯರ್ಥಿಗಳು 95 ಲಕ್ಷ ರೂಪಾಯಿಗಳವರೆಗೆ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ಕೇಂದ್ರಾಡಳಿತ ಪ್ರದೇಶ ಹಾಗೂ ಸಣ್ಣ ರಾಜ್ಯಗಳಲ್ಲಿ ಈ ಮೊತ್ತವನ್ನು 75 ಲಕ್ಷಕ್ಕೆ ನಿಗದಿಗೊಳಿಸಲಾಗಿದೆ. ಅದೇ ವಿಧಾನಸಭಾ ಚುನಾವಣೆಗಾದರೆ ದೊಡ್ಡ ಕ್ಷೇತ್ರಗಳು ಅಥವಾ ದೊಡ್ಡ ರಾಜ್ಯಗಳ ಅಭ್ಯರ್ಥಿಗಳು 40 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡಬಹುದು. ಸಣ್ಣ ಕ್ಷೇತ್ರ, ಸಣ್ಣ ರಾಜ್ಯಗಳಲ್ಲಿ ಈ ಮೊತ್ತ 25 ಲಕ್ಷಕ್ಕೆ ನಿಗದಿಪಡಿಸಲಾಗಿದೆ. ಈ ಹಣ ಬ್ಯಾನರು, ಬಂಟಿಂಗ್ಸು, ಪಾಂಪ್ಲೆಟ್ಟುಗಳು, ಪ್ರಚಾರದ ಸಭೆಗಳು, ರ್ಯಾಲಿಗಳು, ಸಾರ್ವಜನಿಕ ಸಭೆಗಳು, ಕಾರ್ಯಕರ್ತರ ಊಟೋಪಚಾರಗಳು, ಪ್ರವಾಸದ ವೆಚ್ಚಗಳು, ರಾಷ್ಟ್ರೀಯ ರಾಜ್ಯ ನಾಯಕರು ಬಂದಾಗ ಮಾಡೋ ಖರ್ಚುಗಳು, ವೇದಿಕೆ ನಿರ್ಮಾಣ, ಮೈಕು, ಕುರ್ಚಿ, ಜಾಹೀರಾತು, ಪ್ರಚಾರ ಸಾಮಗ್ರಿ, ಕಡೆಗೆ ಅಭ್ಯರ್ಥಿಯ ಪ್ರಚಾರಕ್ಕಾಗಿ ಅವರು ಮಾಡಿಕೊಂಡ ಕಚೇರಿಯಲ್ಲಿ ಬಳಸುವ ಕತ್ತರಿ, ಪೇಪರು, ಹೀಗೆ ಎಲ್ಲ ಚುನಾವಣೆಯ ವೆಚ್ಚ ಸೇರಿ ಅಭ್ಯರ್ಥಿಯೊಬ್ಬ ಖರ್ಚು ಮಾಡಬಹುದಾದ ಹಣ. ಲೋಕಸಭೆಗಾದರೆ 95 ಲಕ್ಷ, ವಿಧಾನಸಭೆಗಾದರೆ 40 ಲಕ್ಷ. ಅಲ್ಲ ರೀ, ಲೋಕಸಭೆ ಬಿಡಿ, ಒಂದು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಬರೀ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲಾದರೂ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ? ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬೊಬ್ಬ ಅಭ್ಯರ್ಥಿ ಕೂಡ 30ರಿಂದ 40 ಕೋಟಿ ರೂಪಾಯಿಗಳವರೆಗೆ ಖರ್ಚು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಕೆಲ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಅದು 60-70 ಕೋಟಿಯನ್ನು ಕೂಡ ದಾಟಿದೆ ಅಂತಲೂ ಹೇಳ್ತಾರೆ. ಹೀಗಿರುವಾಗ 40 ಲಕ್ಷ ರೂಪಾಯಿ ಏನ್ರಿ ಇದು? ಗೆಳೆಯರೆ, ಇದು ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತಲ್ಲ. MLA ಚುನಾವಣೆಯ ಖರ್ಚು 40 ಲಕ್ಷ ದಾಟದೇ ಇರಲಿ ಅನ್ನೋದು ಆಶಯ ಅಷ್ಟೇ. ಅಷ್ಟು ಮೊತ್ತದಲ್ಲಿ ಯಾವ ಚುನಾವಣೆಯೂ ಆಗೋದಿಲ್ಲ. ಇನ್ನು ಮೊತ್ತ ಎಷ್ಟು ಅಂತ ನಿಗದಿ ಮಾಡಿರೋದ್ರಿಂದ ಅಭ್ಯರ್ಥಿಗಳು ಆಯೋಗಕ್ಕೆ ಸುಳ್ಳು ಲೆಕ್ಕಗಳನ್ನು ಕೊಡ್ತಾರೆ. ಅಂದರೆ ಸುಳ್ಳು, ಅಪ್ರಾಮಾಣಿಕತೆ ಅನ್ನೋದು ಇಲ್ಲಿಂದಲೇ ಶುರುವಾಗುತ್ತೆ. ಇನ್ನು ಈ ಲೆಕ್ಕಗಳನ್ನು ಕೂಡ ಚುನಾವಣೆ ನಡೆದ 30 ದಿನಗಳ ಒಳಗಾಗಿ ಎಲ್ಲ ಅಭ್ಯರ್ಥಿಗಳು ಆಯೋಗಕ್ಕೆ ಖರ್ಚು ವೆಚ್ಚಗಳ ವಿವರಗಳನ್ನು ಸಲ್ಲಿಸಬೇಕು. ಇನ್ನು ಲೋಕಸಭಾ ಚುನಾವಣೆಗೆ 95 ಲಕ್ಷ ಅಂತ ನಿಗದಿಗೊಳಿಸಿದಾರಲ್ಲ, ಅದು ಕೂಡ ಈ ಚುನಾವಣೆಯಿಂದ ಏರಿಕೆಯಾಗಿದೆ. ಇದಕ್ಕೂ ಮೊದಲು ಅಷ್ಟೊಂದು ವೆಚ್ಚ ಕೂಡ ಮಾಡೋ ಹಾಗಿರಲಿಲ್ಲ. ಸಾವಿರದ 1952 ಲೋಕಸಭಾ ಚುನಾವಣೆಯಲ್ಲಿ ಆಯೋಗ ನಿಗದಿ ಮಾಡಿದ್ದು ಒಬ್ಬ ಅಭ್ಯರ್ಥಿಗೆ ಕೇವಲ 25,000 ರೂಪಾಯಿ ಮಾತ್ರ. ಅದು 1967ರವರೆಗೆ ಕೂಡ ಅಷ್ಟೇ ಇತ್ತು. ಆದರೆ 71ರಲ್ಲಿ ಆ ಮೊತ್ತ 35,000ಕ್ಕೆ ಏರಿಕೆ ಆಯಿತು. ಮುಂದೆ 1980ರಲ್ಲಿ ಅದು 1 ಲಕ್ಷ ರೂಪಾಯಿಗೆ ಏರಿಕೆ ಆಯಿತು. 84ರಲ್ಲಿ ಆ ಮೊತ್ತವನ್ನು 1.5 ಲಕ್ಷಕ್ಕೆ ಏರಿಸಲಾಯಿತು. ಗೆಳೆಯರೆ, 1996ರ ಹೊತ್ತಿಗೆ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿತ್ತು. ಉದಾರೀಕರಣಕ್ಕೆ ನಮ್ಮ ದೇಶ ತೆರೆಕೊಂಡಿತ್ತು. ಹಾಗೆ ಅಭ್ಯರ್ಥಿಯ ಚುನಾವಣಾ ವೆಚ್ಚವನ್ನು ಏರಿಸೋದಕ್ಕೆ ಕೂಡ ಆಯೋಗ ನಿರ್ಧಾರ ಮಾಡಿತು. ಆಗ ಅದು ಒಂದೇ ಬಾರಿ 1.5 ಲಕ್ಷದಿಂದ 3 ಪಟ್ಟು ಹೆಚ್ಚಾಗಿ 4.5 ಲಕ್ಷಕ್ಕೆ ಮಿತಿಯನ್ನು ಏರಿಸಲಾಯಿತು. ಆನಂತರ 1998ರಲ್ಲಿ ಈ 4.5 ಲಕ್ಷ ಸಾಕಾಗೋದಿಲ್ಲ ಅಂತಾಯಿತು. ಹೀಗಾಗಿ ಅದು ಏಕಾಏಕಿ 15 ಲಕ್ಷಕ್ಕೆ ಏರಿಕೆ ಆಯಿತು. 2004ರ ಚುನಾವಣೆಯಲ್ಲಿ ಇದು 25 ಲಕ್ಷ ಆಯಿತು. 2014ರಲ್ಲಿ ಒಂದೇ ಬಾರಿ 70 ಲಕ್ಷಕ್ಕೆ ಏರಿಕೆ ಆಯಿತು. 2019ರಲ್ಲಿ ಕೂಡ ಇದು 70 ಲಕ್ಷನೇ ಇತ್ತು. ಆದರೆ 2022ರಲ್ಲಿ ಬೆಲೆ ಏರಿಕೆ ಹಾಗೂ ಇನ್ಫ್ಲೇಷನ್ ರೇಟನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣಾ ವೆಚ್ಚಗಳನ್ನು ಕೂಡ ಏರಿಕೆ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಾಯಿತು. ಹೀಗಾಗಿ MP ಅಭ್ಯರ್ಥಿಯ ಚುನಾವಣಾ ವೆಚ್ಚದ ಮಿತಿಯನ್ನು 70 ಲಕ್ಷದಿಂದ 95 ಲಕ್ಷಕ್ಕೆ ಏರಿಕೆ ಮಾಡಲಾಯಿತು. ಈ ಬಾರಿಯ ಚುನಾವಣೆಯಲ್ಲಿ 95 ಲಕ್ಷದವರೆಗೆ ಒಬ್ಬ ಅಭ್ಯರ್ಥಿ ಖರ್ಚು ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಇಲ್ಲಿ 95 ಲಕ್ಷಕ್ಕೆ MP ಎಲೆಕ್ಷನ್ ಮುಗಿಯುತ್ತಾ? ಖಂಡಿತ ಹಾಗೆ ಅನಿಸೋದಿಲ್ಲ. ಆದರೆ ಚುನಾವಣಾ ಆಯೋಗ ಇಷ್ಟರಲ್ಲಿ ನೀವು ಮುಗಿಸಬೇಕು ಅಂತ ಹೇಳಿದೆ. ಹೀಗಾಗಿ ಅವರು ಇಷ್ಟರ ಒಳಗೆ ಲೆಕ್ಕ ಕೊಡ್ತಾರೆ. ಇದಕ್ಕಿಂತ ಒಂದು 10-15 ಪಟ್ಟು ಹೆಚ್ಚು ಖರ್ಚು ಕೂಡ ಮಾಡ್ತಾರೆ. ಇನ್ನು ಇದಲ್ಲದೆ ಪಕ್ಷಗಳು ಕೂಡ ಖರ್ಚು ಮಾಡುತ್ತವೆ. ಅವು ಕೂಡ ತಾವು ಒಟ್ಟು ಖರ್ಚು ಮಾಡಿದ ಹಣ ಏನಿದೆ ಅದರ ಸಂಪೂರ್ಣ ಲೆಕ್ಕವನ್ನು ಆಯೋಗಕ್ಕೇನು ಕೊಡೋದಕ್ಕೆ ಹೋಗೋದಿಲ್ಲ. ಕಳೆದ ಬಾರಿ ಅಂದರೆ 2019ರ ಚುನಾವಣೆಯಲ್ಲಿ ಈ ದೇಶದ 35 ರಾಷ್ಟ್ರೀಯ ಪಕ್ಷಗಳು ಸೇರಿ 2,994 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡಿರುವುದಾಗಿ ಲೆಕ್ಕ ಕೊಟ್ಟಿತ್ತು. ಇದನ್ನು ನಂಬೋದಕ್ಕೆ ಸಾಧ್ಯ ಆಗುತ್ತಾ? 32 ರಾಷ್ಟ್ರೀಯ ಪಕ್ಷಗಳು ಇಡೀ ದೇಶದ ಅಷ್ಟು ಲೋಕಸಭಾ ಚುನಾವಣೆಗಳ ಪ್ರಚಾರಕ್ಕಾಗಿ ಖರ್ಚು ಮಾಡಿದ್ದು
ಬರೀ 2,994 ಕೋಟಿ ರೂಪಾಯಿ. ಇದನ್ನು ನಂಬೋದಕ್ಕಾಗತ್ತಾ? ಆದರೂ ನಂಬಲೇಬೇಕು. ಯಾಕೆಂದರೆ ಇಷ್ಟು ಹಣ ಪಕ್ಷಗಳು ಖರ್ಚು ಮಾಡಿವೆ ಅಂತ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಲೆಕ್ಕಗಳಲ್ಲಿ ಹೇಳಲಾಗಿದೆ. ಅದನ್ನು ಆಯೋಗ ನಂಬಿದೆ. ಹೀಗಾಗಿ ನಮಗೂ ನಂಬದೆ ಬೇರೆ ದಾರಿ ಇಲ್ಲ. ಇಲ್ಲಿ ಚುನಾವಣಾ ಆಯೋಗ ಇಷ್ಟೇ ಹಣವನ್ನು ಖರ್ಚು ಮಾಡಬೇಕು ಅಂತ ಮಿತಿಯನ್ನು ಹೇರಿದೆ. ಅದಕ್ಕಿಂತ ಹೆಚ್ಚಿನ ಹಣ ಖರ್ಚಾಗದ ಹಾಗೆ ನೋಡ್ಕೋಬೇಕು. ಮತದಾರರನ್ನ ಆಮಿಷಗಳಿಗೆ, ಪ್ರಲೋಭನೆಗಳಿಗೆ ಒಳಗಾಗದ ಹಾಗೆ ನೋಡ್ಕೊಳ್ಳೋದಕ್ಕಾಗಿಯೇ ಆಯೋಗ ಇಲ್ಲಿ ಪ್ರಯತ್ನ ಮಾಡ್ತಲೇ ಇರುತ್ತೆ. ಅಂಥ ಕೆಟ್ಟ ಪದ್ಧತಿಗಳನ್ನು ತಡೆಯೋದಕ್ಕಾಗಿ ಅವರು ಚೆಕ್ ಪೋಸ್ಟ್ಗಳನ್ನು, ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ಎಲ್ಲ ಮಾಡಿರ್ತಾರೆ. ಆದರೆ ಚುನಾವಣಾ ಸಮಯದಲ್ಲಿ ಅವರಿಗೆ ಸಿಗೋದು 10% ಕೂಡ ಅಲ್ಲ. ಇಲ್ಲಿ ಹಂಚಿಕೆಗಳನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದೇ ಇಲ್ಲ. ಗೆಳೆಯರೆ, ಭ್ರಷ್ಟಾಚಾರವನ್ನು, ಚುನಾವಣಾ ಅಕ್ರಮಗಳನ್ನು ಕಾನೂನುಗಳು, ಚೆಕ್ ಪೋಸ್ಟುಗಳು, ಸ್ಕ್ವಾಡುಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಅಂದರೆ ಮತದಾರರು ಮನಸ್ಸು ಮಾಡದ ಹೊರತು ನಿಯಂತ್ರಿಸೋದಕ್ಕಾಗೋದೇ ಇಲ್ಲ. ಇಲ್ಲಿ ನಮಗೆ ಓಟಿಗಿಷ್ಟು ಅಂತ ಹಣ, ಸೀರೆ, ಕುಕ್ಕರ್ರು, ಲಿಕ್ಕರ್ರು ಎಲ್ಲ ಹಂಚೋ ನಾಯಕರು ಯಾರೂ ಕೂಡ ಅದನ್ನು ತಮ್ಮ ಮನೆಗಳಿಂದ ತಂದೇನು ಕೊಡೋದಿಲ್ಲ. ನಮ್ಮದೇ ಹಣ. ನಾಳೆ ಅಧಿಕಾರಕ್ಕೆ ಬಂದರೆ ಆ ಬಡ್ಡಿ ಮಕ್ಕಳು ಇಲ್ಲ ಹಂಚಿದ್ದೆಲ್ಲವನ್ನು ಬಡ್ಡಿ ಸಮೇತ ದೋಚ್ತಾರೆ. ಅದು ಕೂಡ ನಮ್ಮದೇ ಹಣ. ಹಾಗಾಗಬಾರ್ದು ಅಂದರೆ ಮತದಾರ ಪ್ರಾಮಾಣಿಕನಾಗಿರಬೇಕು. ಜಾತಿ, ಹಣ, ಹೆಂಡಗಳನ್ನು ದೂರ ಇಟ್ಟು ಮತ ಚಲಾಯಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ಮತದಾರನೇ ಭ್ರಷ್ಟ ಆಗಿಬಿಟ್ರೆ, ಅವನೇ ತನ್ನ ಓಟನ್ನು ಮಾರಿಕೊಂಡ್ರೆ ಇನ್ಯಾರನ್ನೂ ಭ್ರಷ್ಟ ಅಂತ ಕರೆಯುವ ನೈತಿಕತೆಯೇ ನಮ್ಮಲ್ಲಿ ಉಳಿಯೋದಿಲ್ಲ. ಆದರೆ ಇದು ನಮ್ಮ ಮತದಾರ ಪ್ರಭುಗಳಿಗೆ ಅರ್ಥವಾಗೋದು ಯಾವಾಗ? ಇದು ಗೆಳೆಯರೆ ಚುನಾವಣಾ ವೆಚ್ಚಗಳು ಹಾಗೂ ಚೆಕ್ ಪೋಸ್ಟುಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.